ಎಸ್, ಈ ಸುದ್ದಿ ಇಡೀ ಬೀದರ್ ಜಿಲ್ಲೆಯ ಜನರೇ ಹೆಮ್ಮೆ ಪಡುವಂತಹ ಸುದ್ದಿ. ಕೇವಲ ಬೀದರ್ ಜನರು ಅಷ್ಟೇ ಅಲ್ಲ, ಇಡೀ ಕರುನಾಡೆ ಹೆಮ್ಮೆ ಪಡುವಂತಹ ಸುದ್ದಿ ಇದಾಗಿದೆ. 5 ದೇಶಗಳ ಪ್ರವಾಸದ ಪ್ರಯುಕ್ತ ಮೊದಲ ದೇಶವಾಗಿ ಘಾನಕ್ಕೆ ಭೇಟಿ ನೀಡಿದ ಪ್ರಧಾನಿ ನರೇಂದ್ರ ಮೋದಿ ಅಲ್ಲಿನ ಅಧ್ಯಕ್ಷರು ಮತ್ತು ಅವರ ಪತ್ನಿಗೆ ಭಾರತದ ಕಲಾಕೃತಿಗಳನ್ನು ಉಡುಗೊರೆಯಾಗಿ ನೀಡಿದ್ದಾರೆ. ಅಧ್ಯಕ್ಷರಿಗೆ ಸೊಗಸಾದಂಥ ಬಿದ್ರಿ ವೇರ್ನ ಕಲಾಕೃತಿ ಹುದಾನಿಯನ್ನ ಉಡುಗೊರೆಯಾಗಿ ನೀಡಲಾಗಿದೆ. ಈ ಉಡುಗೊರೆ ಕರ್ನಾಟಕದ ಬೀದರ್ನು ಎನ್ನುವುದು ಒಂದು ವಿಶೇಷ. ಕರ್ನಾಟಕದ ಬೀದರ್ನಿಂದ ತೆಗೆದುಕೊಂಡು ಹೋಗಲಾಗಿರುವಂಥ ಈ ಸೊಗಸಾದ ಬಿದ್ರಿ ವೇರ್ ಹುದಾನಿಗಳು ಕಪ್ಪು ಬಣ್ಣದಾಗಿವೆ. ಇದು ಬೆಳ್ಳಿಯ ಕುಸುಬರಿಯನ್ನು ಕೂಡ ಹೊಂದಿದೆ. ಇದು ಭಾರತದ ಪ್ರಸಿದ್ಧ ಲೋಹದ ಕರಕುಶಲತೆಯನ್ನು ಪ್ರದರ್ಶಿಸುತ್ತದೆ. ಶತಮಾನಗಳಷ್ಟು ಹಳೆಯ ತಂತ್ರವನ್ನು ಬಳಸಿಕೊಂಡು ಕೌಶಲ್ಯಪೂರ್ಣ ಕುಶಲಕರ್ಮಿಗಳಿಂದ ಕೈಯಿಂದ ರಚಿಸಲಾದ ಈ ಹುದಾನಿಗಳನ್ನು ಸತ್ತು ತಾಮ್ರದ ಮಿಶ್ರ ಲೋಹದಿಂದ ತಯಾರಿಸಲಾಗಿದೆ. ಸೌಂದರ್ಯ ಮತ್ತು ಸಮೃದ್ಧಿಯನ್ನು ಸಂಕೇತಿಸುವ ಹೂವಿನ ವಿನ್ಯಾಸದಿಂದ ಕೆತ್ತಲಾಗಿದೆ ಮತ್ತು ಅವುಗಳ ಸಾಂಪ್ರದಾಯಿಕ ನೋಟಕ್ಕಾಗಿ ವಿಶಿಷ್ಟವಾದ ಎಕ್ಸಿಡೀಕರಣವನ್ನು ಮಾಡಲಾಗಿದೆ. ಹಾಗೆ ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷ ಜಾನ್ ಮಹಮ್ ಅವರ ಪತ್ನಿ ಲಾರ್ಡಿನ್ ಮಹಮ್ ಅವರಿಗೆ ಬೆಳ್ಳಿಯ ಫಿಲಿಗ್ರಿ ವರ್ಕ್ ಪರ್ಸನ್ ಕೂಡ ಕೊಟ್ಟಿದ್ದಾರೆ. ಇದನ್ನು ಒಡಿಶಾದ ಕಟಕ್ನಿಂದ ತರಿಸಲಾಗಿತ್ತು. ಇವರಿಗೆ ಕೊಟ್ಟಂಥ ಹುದಾನಿಯನ್ನು ಬೀದರ್ನ ನೆಲದಲ್ಲಿಯೇ ತಯಾರಿಸಲಾಗುತ್ತದೆ. ಬಿದಿರಿ ಕಲಾಕಾರರು ಈ ಒಂದು ಹುದಾನಿಯನ್ನು ತಯಾರಿಸ್ತಾರೆ. ಈಗ ಈ ಒಂದು ಸುದ್ದಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ.